ಸಂಪುಟ ವಿಸ್ತರಣೆ ಆಗಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಂಪುಟ ಏನಾದರೂ ಪುನರ್ರಚನೆ ಆಗುತ್ತಾ, ಸಂಪುಟಕ್ಕೆ ಸರ್ಜರಿ ಆಗುತ್ತಾ, ಈ ಚರ್ಚೆ ಬಹಳ ದಿನಗಳಿಂದ ಆಗ್ತಿದೆ. ಸದ್ಯ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಶಿವಮೊಗ್ಗದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ. ಇತ್ತೀಚಿನ ಕೆಲ ಗೊಂದಲಗಳೇನಿದಾವೆ ಅವು ನಿವಾರಣೆ ಆಗ್ತವೆ. ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತನಾ? ಯಾವಾಗ ಆಗುತ್ತೆ? ಯಾರ ಸಂಪುಟದಿಂದ ಹೊರಗಿರುವಂತ ಪರಿಸ್ಥಿತಿ? ಯಾರನ್ನ ಸಂಪುಟಕ್ಕೆ ಹೊಸದಾಗಿ ತೆಗೆದುಕೊಳ್ಬಹುದು? ಪ್ರಶ್ನೆಗಳು ಸಹಜವಾಗಿನೇ ರೈಸ್ ಆಗ್ತಾ ಇವೆ. ಮುಖ್ಯಮಂತ್ರಿ ಔಟ್ ಗೋಯಿಂಗ್ ಸಚಿವ ಸಂಪುಟ ರಚನೆ ಆಗ್ಬೇಕಂತ ಹೇಳಿ ಈಗಾಗಲೇ ಕೇಂದ್ರದ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ ಮತ್ತು ಸದ್ಯದಲ್ಲಿ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಭಾವನೆ ಇದೆ. ಖಂಡಿತ ರಾಜ್ಯದಲ್ಲಿ ಏನು ಮೊನ್ನೆ ಒಂದಿಷ್ಟು ಗೊಂದಲಗಳಿತ್ತು ಅವೆಲ್ಲವನ್ನ ನಿವಾರಣೆ ಮಾಡಿ ಮುಂದಿನ ದಿವಸದಲ್ಲೇ ಸಚಿವ ಸಂಪುಟ ಆಗುತ್ತೆ ಅನ್ನೋದು ಭರವಸೆ ನನ್ನಲ್ಲಿದೆ. ಖಂಡಿತ ಆಗುತ್ತೆ ಅನ್ನೋದು ನಮ್ಮ ವಿಜಯೇಂದ್ರ ಅವರು ನಮ್ಮ ಮುಖ್ಯಮಂತ್ರಿ ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳಂತ ಹೇಳಿರೋದು ನಿಜವಾಗ್ಲೂ ಬಹಳ ಬೇಸರ ಆಗುತ್ತೆ. ಈ ತರ ಹೇಳಿಕೆ ಒಬ್ರು ಕೊಡಬಾರ್ದು. ಔಟ್ ಗೋಯಿಂಗ್ ಅವರಲ್ಲ, ಇವರೇ ಔಟ್ ಗೋಯಿಂಗ್ ಆಗ್ತಾ ಇದ್ದಾರೆ. ಅವರ ಎಲ್ಲ ಶಾಸಕರು ಮೊನ್ನೆ ಮಾತಾಡ್ತಾ ಇದ್ರು, ನಾವು ವಿಜಯೇಂದ್ರನವರ ತೆಗಿಯೋದೇ ನನ್ನ ಮೂಲ ಗುರಿ ಅಂತ ಹೇಳಿದ್ರಾಗ ಅದ ಹೇಳ್ತೀನಿ. ಹಾಗಾಗಿ ವಿಜಯೇಂದ್ರನವರೇ ಇವತ್ತು ಸದ್ಯದಲ್ಲೇ ಅವ್ರನ್ನೇ ರಾಜೀನಾಮೆ ಕೊಡಿಸಿ ಬೇರೆಯವ್ರಿಗೆ ಕೊಡುವಂತ ಕೆಲಸವನ್ನ ಅವರ ಪಕ್ಷದಲ್ಲಿ ನಡೀತದೆ, ಗೊಂದಲ ನಡೀತದೆ. ಯಾಕಂದ್ರೆ ನನ್ನ ಸ್ನೇಹಿತರೆಲ್ಲ ಬಿಜೆಪಿ ಇರೋರೆಲ್ಲ ಹೇಳ್ತಾ ಇದ್ರು, ಇಲ್ಲ ವಿಜಯೇಂದ್ರ ತೆಗಿತೀವಿ, ಇನ್ನೊಂದ್ 2 ತಿಂಗಳಲ್ಲಿ ಅವರು ಅಧಿಕಾರದಿಂದ ಕೆಳಗಿಳಿತಾರೆ, ನಮ್ಮ ಬೇಕಾದಂತವ್ರನ್ನ ನಾವು ಇಟ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳೆಲ್ಲ ಇವ್ರು ಅಂತ ಹೇಳ್ಬೋದು. ಸಚಿವ ಸಂಪುಟ